ನಮಸ್ಕಾರ ವೀಕ್ಷಕರೇ, ಎಪಿಸೋಡ್ನಲ್ಲಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KCET ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಿ ನಿಮಗೆ ಡೀಟೇಲ್ ಆಗಿ ಪ್ರೊಸೀಜರ್ನ ಹೇಳೋಕೆ ಹೋಗ್ತಾ ಇದ್ದೀನಿ. ಭಾಳ ಕೇರ್ಫುಲ್ಲಾಗಿ ಕೇಳಿ, ಯಾಕೆಂದರೆ ನೀವು ಒಂದು ವೇಳೆ ಸ್ವಲ್ಪ ಆದರೂ ಮಿಸ್ ಆದರೆ ನಿಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡಬಹುದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲು ವಿದ್ಯಾರ್ಥಿಗಳು ಮೊದಲು KE ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ke.kr.nic.in ಅಂತ ನೀವು URL ಮೇಲೆ ಟೈಪ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು. ಅಥವಾ ನಾನು ಕಮೆಂಟ್ ಸೆಕ್ಷನಲ್ಲಿ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ನಿಮಗೆ ಇತ್ತೀಚಿನ ಸುದ್ದಿ ಅಂತ ನೋಡಿ ಮೊದಲು ನೋಡಬಹುದು. CET 2020 ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಪ್ರಕ್ರಿಯೆ ಅಂತ ನಿಮಗೆ ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಸಹ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಥವಾ ನೀವು ಇನ್ನೂ ಒಂದು ಹೋಮ್ ಪೇಜ್ನಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಪೇಜ್ನ ಇನ್ನೂ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಪ್ರಕ್ರಿಯೆ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇನ್ಸ್ಟ್ರಕ್ಷನ್ಸ್ ಇದೆ, ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕಾಗಿ ನಿಮಗೆ ಬೇಕಾಗಿರುವಂಥ ಅಂದರೆ ಇನ್ಸ್ಟ್ರಕ್ಷನ್ಸ್ಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಆಲ್ರೆಡಿ ಹೇಳಿದ್ದೇನೆ, ಮತ್ತು ಇಲ್ಲೂ ಸಹ ಇದೆ, ಅದನ್ನು ನೀವು ಒಂದು ಸಲ ಓದ್ಕೊಳ್ಳಿ. ಎಲ್ಲ ಸೂಚನೆಗಳನ್ನು ಓದಿದ ನಂತರ ನೋಡ್ಬೋದು ಒಂದು ಇಲ್ಲಿ ಬಾಕ್ಸ್ ಇರುತ್ತೆ, ಅದನ್ನು ನೀವು ಮಾರ್ಕ್ ಮಾಡಿ. ಪ್ರೊಸೀಡ್ ಟು ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಅಂದರೆ KEಗೆ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಇತ್ತು, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ಮತ್ತು ಒಂದು ಕ್ಯಾಪ್ಚಾ ಇದೆ, ಆ ಒಂದು ಕ್ಯಾಪ್ಚನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ನೆನಪೋದ್ರೂ ಸಹ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ನ ಅಲ್ಲಿ ರಿಸೆಟ್ ಬೇಕಾದರೆ ಮಾಡ್ಕೊಳ್ಬೋದು. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬಹಳ ಮುಖ್ಯವಾಗಿ ಕೆಲವು ಟ್ಯಾಬ್ಸ್ ಇದೆ. ಹೋಮ್ ಇರುತ್ತೆ, ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇದೆ, ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ, ಮತ್ತು ಆಮೇಲೆ ಡಿಕ್ಲರೇಷನ್ಗಾಗಿ ಒಂದು ಟ್ಯಾಬ್ ಇದೆ, ಆಮೇಲೆ ಮೊಬೈಲ್ ನಂಬರ್ ನೀವು ಚೇಂಜ್ ಬೇಕಾದರೂ ಮಾಡ್ಕೊಳ್ಬೋದು, ಮತ್ತು ಲಾಗೌಟ್ ಆಗಿ ಭಾಳ ಮುಖ್ಯವಾಗಿರುವಂಥ ಟ್ಯಾಬ್ಸ್ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದಿಲ್ಲ ಅಂದರೆ ಎಂಟ್ರಿ ಮಾಡಿ, ಮತ್ತು PUC ಮಾರ್ಕ್ಸ್ ಕಾರ್ಡ್ನ ಸಹ ಅಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಇನ್ಕಮ್ ಸರ್ಟಿಫಿಕೇಟ್ಗಾಗಿ RD ನಂಬರ್ನ ನೀವು ಅಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿ, ಮತ್ತು ಯಾವ ಡೇಟ್ನಿಂದ ಅದನ್ನು ಪಡ್ಕೊಂಡಿದ್ರು ಅದನ್ನಲ್ಲಿ ಎಂಟ್ರಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಅಂದರೆ ಅಪ್ಲೋಡ್ ಡಾಕ್ಯುಮೆಂಟ್ಗಾಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ಸ್ಗಳ ಲೀಸ್ಟ್ ಇರುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಂತ ಹೇಳಿ. ಆ ಲೀಸ್ಟ್ ಅನುಗುಣವಾಗಿ ನೀವು ಯಾವ ಫೈಲ್ನ ಅಪ್ಲೋಡ್ ಮಾಡಬೇಕಂತ ಇದ್ದೀರಾ. ಸೊ ಈಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. SSLC ಅಂತ ಮಾರ್ಕ್ಸ್ ಕಾರ್ಡ್ ಇದೆ ನೋಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ SSLC PDF ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಆದ ನಂತರ ಅಂದರೆ ಅಪ್ಲೋಡ್ ಆಗಿರೋದು ಕರೆಕ್ಟ್ ಆಗಿಲ್ಲ ಅಂತ ನೋಡೋದಕ್ಕಾಗಿ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಅಪ್ಲೋಡ್ ಮಾಡಿರುವಂಥ SSLC ಮಾರ್ಕ್ಸ್ ಕಾರ್ಡ್ ಕಾಣುತ್ತೆ. ಅಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ ಕಾಣ್ತಾ ಇದ್ದರೆ ನೀವು ಅಲ್ಲಿ ಕನ್ಫರ್ಮ್ ಅಂತ ನೀವು ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಸರಿಯಾಗಿ ಅಪ್ಲೋಡ್ ಆಗದೇ ಇದ್ದರೆ ಕ್ಲೋಸ್ ಅಂತ ಮಾಡಿ ಇನ್ನೊಂದು ಸಲ ನೀವು ಚೂಸ್ ಫೈಲ್ನ ಮಾಡಿ ಅಪ್ಲೋಡ್ನ ಮಾಡ್ಕೊಳ್ಬೋದು. ಒಂದು ವೇಳೆ ಸರಿಯಾಗಿ ಅಪ್ಲೋಡ್ ಆಗದೇ ಇದ್ದರೆ ಕ್ಲೋಸ್ ಅಂತ ಮಾಡಬೇಕಾಗುತ್ತೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಅದನ್ನು ಸಹ ತೋರಿಸ್ತಾ ಇದ್ದೇನೆ. ಅಪ್ಲೋಡ್ ಆಗಿರುವಂತಹ PDF ಕರೆಕ್ಟ್ ಆಗಿದೆ ಅಂತಂದರೆ ಕನ್ಫರ್ಮ್ ಅಂತ ಇದೆ ನೋಡಿ, ಅಲ್ಲಿ ಗ್ರೀನ್ ಕಲರ್, ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಸ್ಟೇಟಸ್ ಅಂತ ಇದೆ, ಅಪ್ಲೋಡೆಡ್ ಅಂತ ಬರುತ್ತೆ ಅಪ್ಲೋಡ್ ಆದ ನಂತರ. ಮತ್ತು ಆಮೇಲೆ ನೀವು ಕನ್ಫರ್ಮ್ ಸ್ಟೇಟಸ್ ಇರುತ್ತೆ, ಕನ್ಫರ್ಮ್ಡ್ ಅಂತ ಇರುತ್ತೆ, ಅಂದರೆ ನೀವು ಆಲ್ರೆಡಿ ಕನ್ಫರ್ಮ್ ಅಂತ ಮಾಡಿರ್ತೀರಾ. ಸೊ ಇಲ್ಲಿ ಕನ್ಫರ್ಮ್ಡ್ ಅಂತ ಬರುತ್ತೆ. ಇದೇ ರೀತಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಚೂಸ್ ಫೈಲ್ ಅಂತ ಮಾಡಿ ಅಪ್ಲೋಡ್ ಮಾಡಿ ಸರಿಯಾದ ಕ್ರಮದಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನೀವು ಫೈಲ್ನ ಸೆಲೆಕ್ಟ್ ಮಾಡುವಾಗ ಅಂದರೆ ಮೊದಲೇ ನೀವು ಅದನ್ನು ಹೆಸರು ಕೊಟ್ಟಿರಬೇಕಾಗುತ್ತೆ, ಫೈಲ್ ನೇಮ್, ಅದರ ಅನುಗುಣವಾಗಿ ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿ. ಯಾಕೆಂದರೆ ಒಂದು ವೇಳೆ ನೀವು ರಾಂಗಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಮತ್ತೆ ಮುಂದೆ ಎಡಿಟಿಂಗ್ ಆಪ್ಷನಲ್ಲಿ ಬಿಡುವುದಿಲ್ಲ. ಸೊ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ, ಆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಈ ರೀತಿ ಒಂದು ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಸೊ ನೀವು ಮುಂದೆ ಕಂಪ್ಲೀಟಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಡಿಕ್ಲರೇಷನಲ್ಲಿರುವಂತಹ ಡೀಟೇಲ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಡಿಕ್ಲರೇಷನಲ್ಲಿ ಏನಿದೆಯಪ್ಪ ಅಂತಂದರೆ ನೋಡಿ, ಇಫ್ ದ ಯೂಸರ್ ಈಸ್ ಶೂರ್ ಅಬೌಟ್ ದ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬೈ ಹಿಮ್ ಆರ್ ಈಸ್ ಕರೆಕ್ಟ್ ಆ್ಯಂಡ್ feels no upload are required, then he or she can select check box and click on the submit button ಅಂತ ಇದೆ. ಅಂದರೆ ಮತ್ತೆ ನಿಮಗೆ ಯಾವುದೇ ರೀತಿ ಎಡಿಟಿಂಗ್ ಅವಶ್ಯಕತೆ ಇರೋದಿಲ್ಲ, ಮತ್ತು ಯಾವುದೇ ರೀತಿ ಅಪ್ಲೋಡ್ ಮಾಡೋದು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಿದೆ ಅಂತ ಹೇಳಿ. ನಂತರ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಇದರ ಮೀನಿಂಗ್ ಏನಾಗುತ್ತೆ ಅಂದರೆ ನೀವು ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಸೊ ನೀವು ಆಲ್ರೆಡಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಎಲ್ಲ PDF ಫೈಲ್ನ ಸರಿಯಾಗಿ ನೋಡಿದ್ದೀರಾ ಮತ್ತೆಲ್ಲ ಕರೆಕ್ಟ್ ಆಗಿದೆ. ಸೊ ನನಗೆ ಗೊತ್ತಿದೆ, ನಾನು ಇದನ್ನು ಪ್ರೊಸೀಡ್ ಮಾಡ್ತೀನಿ ಅಂತ ಅರ್ಥ ಆಗುತ್ತೆ. ಸೊ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ರಿ ಅಂತ ಇದೆ, ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು OTP ಬರುತ್ತೆ, ನೀವು ರಿಜಿಸ್ಟರ್ ಮಾಡಿರುವಂಥ ಮೊಬೈಲ್ಗೆ OTP ಬರುತ್ತೆ, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ.
ಸೊ ನಂತರ ಫೈನಲ್ ಸಬ್ಮಿಷನ್ ಅಂತ ಬರುತ್ತೆ, ಅಂದರೆ ಅಪ್ಲೋಡ್ ಡಿಕ್ಲರೇಷನ್ ಅಂತ. ಫೈನಲ್ ಸಬ್ಮಿಷನ್ ಅಂತ ನೀವು ಮಾಡಿದಾಗ ಮತ್ತೆ ಪುನಃ ನಿಮಗೆ ಯಾವುದೇ ರೀತಿ ಎಡಿಟ್ ಮಾಡೋಕ್ಕಾಗೋದಿಲ್ಲ, ಮತ್ತು ನೀವು ಯಾವುದಾದ್ರೂ ಫೈಲ್ನ ಅಪ್ಲೋಡ್ ಮಾಡ್ತೀನಿ ಅಂದ್ರೂ ಸಹ ಆಗೋದಿಲ್ಲ. ಭಾಳ ಕೇರ್ಫುಲ್ಲಾಗಿ ಕರೆಕ್ಟಾಗಿ ನೀವೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಎಲ್ಲನೂ ಓದಿದ್ದೀರಾ, ಕರೆಕ್ಟ್ ಇದೆ, ಇನ್ನು ಮುಂದೆ ನಾನು ಯಾವುದೇ ರೀತಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಡಿಟಿಂಗ್ ಆಗೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ OTP ಏನು ಬರುತ್ತೆ ಆ OTP ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಮಾಡಿದ ನಂತರ ಅದು ಫೈನಲ್ ಸಬ್ಮಿಷನ್ ಆಗುತ್ತೆ. ಮತ್ತು ನೀವು ನೋಡ್ಬೋದು ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಆದ ನಂತರ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ. ಆ ಸ್ಲಿಪ್ನ ದಯವಿಟ್ಟು ಪ್ರಿಂಟ್ಔಟ್ ತೆಗೆದುಕೊಂಡು ಸೇಫಾಗಿ ಇಟ್ಕೊಳ್ಳಿ. ಎಲ್ಲಿವರೆಗೂ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದಿಲ್ಲ ಅದು ನಿಮಗೆ ಅವಶ್ಯಕತೆ ಇರುತ್ತೆ. ಸೊ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ಪ್ರೊಬಾಬ್ಲಿ ಒಂದು PDF ಬಿಡ್ಬೋದು ಅನ್ಕೋತೀನಿ. ಎಲ್ಲ ಯಾರ್ಯಾರು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೊಂಡಿದ್ರೆ ಅಂತ ಒಂದು ಲೀಸ್ಟ್ ಬರುತ್ತೆ, ಅದ್ರ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗಿದೆ ಅಂತ. ಸೊ ಈ ರೀತಿ ಯೂಸಲಿ ಆಫ್ಲೈನ್ ಮಾಡ್ತಾ ಇದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆದ ನಂತರ ಒಂದು PDF ಬಿಡ್ತಾ ಇದ್ರು, ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರು ಇರ್ತಾ ಇತ್ತು, ಯಾರೆಲ್ಲ ವೆರಿಫೈ ಮಾಡ್ಕೊಂಡಿದ್ದಾರೆ ಮತ್ತು ಯಾವ್ಯಾವುದಕ್ಕೆ ಎಲಿಜಿಬಲ್ ಆಗಿದ್ದಾರೆ ಅನ್ನೋದು ಸಾಲಿ ಬರ್ತಾ ಇತ್ತು. ಸೊ ಪ್ರಾಬಬ್ಲಿ ಆನ್ಲೈನ್ ಆದ ನಂತರ ಸಹ ಆ ಒಂದು ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಕೊನೆಗೆ ನೋಡ್ಬೋದು ನಿಮಗೆ ಇನ್ನೊಂದು 2 ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಬೇಕಾದರೆ ಮೊಬೈಲ್ ನಂಬರ್ನ ಅಲ್ಲಿ ಚೇಂಜ್ ಮಾಡ್ಕೊಳ್ಬೋದು, ಮತ್ತು ಬೇಕಾದರೆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಪ್ರೊಸೀಜರ್ನ ಫಾಲೋ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಮತ್ತು ಲಾಗೌಟ್ ಕೊನೆಯಲ್ಲಿ ಎಲ್ಲ ಸಬ್ಮಿಟ್ ಆದ ನಂತರ ಪ್ರಿಂಟೌಟ್ನ ತೆಗೆದುಕೊಂಡ ನಂತರ, ಅಂದರೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಪ್ರಿಂಟೌಟ್ ತೆಗೆದುಕೊಳ್ಳಿ. ಅದು ನಿಮಗೆ ಫ್ಯೂಚರ್ ರೆಫರೆನ್ಸ್ನಲ್ಲಿ ಬೇಕಾಗುತ್ತೆ, ಅಂದರೆ ಕೌನ್ಸಿಲಿಂಗ್ ಪ್ರೊಸೀಜರ್ ಮುಗಿಯುವವರೆಗೂ ಅದು ಬೇಕಾಗುತ್ತೆ. ಸೊ ಫೈನಲಿ ನಿಮಗೆ ಅಲ್ಲಿ ಲಾಗೌಟ್ ಅಂತ ಆಪ್ಷನ್ ಇದೆ, ಎಲ್ಲ ಪ್ರೊಸೀಜರ್ ಮುಗಿದ ನಂತರ ಲಾಗೌಟ್ನ ಮಾಡ್ಕೊಳ್ಳಿ. ಸೊ ಇದು ಪ್ರೊಸೀಜರ್ ಆಗಿದೆ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಡೌಟ್ಸ್ನ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನ್ಸೋ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.